ನಮಸ್ಕಾರ, ನಾನು ನಿಮ್ಮ ಮೆಮಿಕ್ರಿ ದಯಾನಂದ್. ಇವತ್ತು ನಾನು ಒಂದು ಊರು ತೋರಿಸ್ತಾ ಇದ್ದೀನಿ ನಿಮಗೆ. ಆ ಊರು ಎಷ್ಟು ವಿಚಿತ್ರ ಅಂತೀರಾ? ಡಿಫ್ರೆಂಟ್ ಆಗಿದೆ ರೀ. ನಾನು ಕೇರಳ ಬಾರ್ಡರ್ ಎಂಟರ್ ಆದ್ರೆ ಇಡೀ ಕೇರಳದಲ್ಲಿ ಎಲ್ಲರೂ ಜೀವನ ಮಾಡ್ತಾ ಇರೋದು ಮೋಸ್ಟ್ಲಿ ಗುಂಡಿಂದ ಹಾಗೂ ಲಾಟ್ರಿ ಟಿಕೆಟ್ ಇಂದ ಅಂದ್ರೆ ನೀವು ಬೇಜಾರು ಮಾಡ್ಕೊಳ್ತೀರಾ. ಹಂಗಲ್ಲ, ಅಲ್ಲಿ ಸರ್ಕಾರ ನಡೀತಾ ಇರೋದೇ ಅದರಿಂದ. ಲಾಟ್ರಿ ಟಿಕೆಟ್ ಎಲ್ಲ ಕಡೆ ಲಾಟ್ರಿ ಟಿಕೆಟ್. ದಿವಸಕ್ಕೆ ಒಂದು ಲಾಟ್ರಿ ಟಿಕೆಟ್ ಅವರು ತಗೊಳ್ದಿರೋ ವ್ಯಕ್ತಿಗಳೇ ಇಲ್ಲ ಅನ್ಕೋತೀನಿ. ಯಾಕೆ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಮೊಬೈಲ್ ಅಂಗಡಿಗಳಿದ್ದಂಗೆ ಇಲ್ಲಿ ಲಾಟ್ರಿ ಅಂಗಡಿಗಳೇ ಜಾಸ್ತಿ. ಹಿಂಗ್ ಅನ್ಕೊಂಡು ಹೋಗ್ತಾ ಇದ್ರೆ ಕೇರಳದಲ್ಲಿ ಎಂಟರ್ ಆಗ್ತಾ ಇದ್ದಂಗೆ ಇನ್ನೊಂದು ಊರು ಸಿಕ್ತು. ಅದು ಕೇರಳ ರಾಜ್ಯನೇ ಅಲ್ಲ ರೀ, ಪಾಂಡಿಚೇರಿ ರಾಜ್ಯ. ಆಶ್ಚರ್ಯ ಆಗುತ್ತಲ್ವಾ ನಿಮ್ಗೆ? ಪಾಂಡಿಚೇರಿ ಜಾಗ ಅಂದ ತಕ್ಷಣ ಅಟ್ಮಾಸ್ಫಿಯರ್ ಸಡನ್ ಆಗಿ ಚೇಂಜ್ ಆಗುತ್ತೆ. ಒಂದು ಒಳ್ಳೆ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಇಂದ ಈ ಕಡೆ ಆ ಕಡೆ ನೋಡಿದ್ರೆ ಬರೀ ನೀರುಗಳಿದೆ. ಆ ನೀರಿಂದ ಸ್ವಲ್ಪ ಮುಂದೆ ಹೋದ್ರೆ ನೀರ್ ಪಕ್ಕದಲ್ಲಿ ಎಣ್ಣೆ ಇದೆ. ನೀರು ಎಣ್ಣೆ ಬೇರೆ ಬೇರೆ ಹೆಂಗಿದೆ ಅಂತೀರಾ? ಆ ನೀರು ಮುಗಿತಾ ಇದ್ದಂಗೆನೆ ಬರೀ ಎಣ್ಣೆ ಅಂಗಡಿಗಳೇ. ಎಣ್ಣೆ ಅಂಗಡಿ ಏನ್ ಮಹಾ ದೊಡ್ಡ ವಿಷಯ ಅಂತೀರಾ? ಎಣ್ಣೆ ಅಂಗಡಿ ಅಂದ್ರೆ ಎಣ್ಣೆ ಅಂಗಡಿ ಪಕ್ಕದಲ್ಲಿ ಇನ್ನೊಂದು ಎಣ್ಣೆ ಅಂಗಡಿ, ಅದ್ರ ಪಕ್ಕದಲ್ಲಿ ಇನ್ನೊಂದು ಎಣ್ಣೆ ಅಂಗಡಿ. ನೋಡಿದಿರ ನೀವು? ಅದಾಗಿ ಇನ್ನೊಂದು ಲೈಟ್ ಅಂಗಡಿ, ಅದಾದ್ಮೇಲೆ ತಿರ್ಗಾ ಎಣ್ಣೆ ಅಂಗಡಿ, ಅದಾದ್ಮೇಲೆ ಒಂದು ಪೆಟ್ರೋಲ್ ಬಂಕು, ತಿರ್ಗಾ ಎಣ್ಣೆ ಅಂಗಡಿ. ಹೆಂಗ್ರಿ ಇದು ಸಾಧ್ಯ? ಒಂದೇ ರೋಡಲ್ಲಿ 107 ಎಣ್ಣೆ ಅಂಗಡಿ ಒಂದೇ ಊರಲ್ಲಿ. ಅದರಲ್ಲೂ 68 ಎಣ್ಣೆ ಅಂಗಡಿ ಒಂದೇ ಸಾಲಿನಲ್ಲಿದೆ. ಎಂತ ಆಶ್ಚರ್ಯ! ಎಸ್, ಅದೇ ರೀ ಮಾಹೆ. ಇದು ಕೇಂದ್ರ ಸರ್ಕಾರದಿಂದ ಕಂಟ್ರೋಲ್ ಆಗಿರೋ ಜಾಗ. ಮುಂಚೆ ಪೋರ್ಚುಗೀಸ್ನವರು ಈ ರಾಜ್ಯವನ್ನ ಆಳಿದ್ರು ಅಂತ ಹೇಳ್ತಾರೆ. ಬ್ರಿಟಿಷ್ನವರು ಆಳಿದ್ರು, ಬೇರೆ ವಿಷಯ. ಬಟ್ ಪೋರ್ಚುಗೀಸ್ ಅಲ್ಲಿಂದ ಬಿಟ್ಟೋದ್ಮೇಲೆ ಆ ಪೋರ್ಚುಗೀಸ್ ರೂಲ್ನ ಹಂಗೆ ಮೇಂಟೈನ್ ಮಾಡೋದಕ್ಕೆ ಯೂನಿಯನ್ ಟೆರಿಟರಿ ಅಂತ ಇದೆ. ಪಾಂಡಿಚೇರಿ ಇನ್ನೂ ಒಂದು ಕಡೆ ಇದೆ, ಆದ್ರೆ ಆ ಪಾಂಡಿಚೇರಿಯ ಸಣ್ಣದೊಂದು ಜಾಗ ಕೇರಳದಲ್ಲಿದೆ, ಕಣ್ಣೂರಿನ ಪಕ್ಕದಲ್ಲಿದೆ. ಅಂದ್ರೆ ಆಶ್ಚರ್ಯ ಆಗುತ್ತಲ್ವಾ? ಬಹಳ ಜನ ಅಂತಾರೆ, ಅಯ್ಯೋ ಇದು ನಮಗ್ ಗೊತ್ತು ಅಂತ. ಬಹಳ ಕಮ್ಮಿ ಜನಕ್ಕೆ ಗೊತ್ತು ಸರ್. ನಿಮಗ್ ಗೊತ್ತಿರ್ಬೋದು, ಕೇರಳದ ಮಧ್ಯೆ ಒಂದು ಪಾಂಡಿಚೇರಿ ಇದ್ರೆ ಹೆಂಗಿರುತ್ತೆ ಅಂದ್ರೆ, ನಮ್ ಬೆಂಗಳೂರಿನ ಕಲಾಸ್ಪಾಳ್ಯ ತಮಿಳ್ನಾಡಿಗೆ ಹೋಗ್ಬಿಟ್ಟಿದ್ರೆ ಅಯ್ಯೋ ಶಿವನಿ ಬೇಡ ಅಲ್ಲ ಹೇಳಿದ್ದು, ಹಂಗಾಗ್ಬಿಟ್ಟಿದ್ರೆ ಇದ್ದಕ್ಕಿದ್ದಂಗೆ ನಿಮ್ಗೆ ಅಲ್ಲಿ ಸರ್ಕಾರ ಬೇರೆ, ಪೊಲೀಸ್ನವ್ರು ಬೇರೆ, ಅಷ್ಟೇ ಮಾತಾಡೋದೆಲ್ಲ ಇವರೇ. ಒಂದು ಮನೆಯ ಮುಂಭಾಗ ಕೇರಳಕ್ಕೆ ಸೇರಿದ್ದು, ಹಿಂಭಾಗ ಪಾಂಡಿಚೇರಿಗೆ ಸೇರಿದ್ದು. ಅಂದ್ರೆ ಯಾವುದೇ ಬಾರ್ಡರ್ ಲೈನೇ ಇಲ್ಲ. ಆದರೆ ಇಲ್ಲಿ ಪೆಟ್ರೋಲ್ ಕೇರಳಕ್ಕಿಂತ 12 ರೂಪಾಯಿ ಕಮ್ಮಿಗೆ ಸಿಗುತ್ತೆ. ಅದಲ್ಲದೆ ಡ್ರಿಂಕ್ಸ್ ಇನ್ ಬಾಟ್ಲು ಅದೇನೋ ನಂಗೆ ಗೊತ್ತಾಗಲ್ಲ, 1000 ರೂಪಾಯಿದು 500 ರೂಪಾಯಿ ಅಂತೆ ಒಂದು ಫುಲ್ ಬಾಟ್ಲಿಗೆ. ಅದು ಹೆಂಗ್ರಿ? ನೋಡಿದ್ರೆ ಅಲ್ಲಿ ಟ್ಯಾಕ್ಸ್ ಇಲ್ಲ ಅಷ್ಟೇ. ಆದ್ರೆ ಕೇರಳದ ಡ್ರಿಂಕ್ಸ್ ಅಂಗಡಿಯವ್ರು ಕೇಳಿದ್ರೆ, ಏನ್ ಸರ್ ಅಲ್ಲಿ ಹೋದ್ರೆ ಬರೀ ಒಂದು 10 ಕಿಲೋಮೀಟರ್ ಹೋಗ್ಬಿಟ್ರೆ ಅಥವಾ 20 ಕಿಲೋಮೀಟರ್ ಹೋಗ್ಬಿಟ್ರೆ 500 600 ರೂಪಾಯಿ 800 ರೂಪಾಯಿ ಒಂದು ಬಾಟ್ಲ್ ಕಮ್ಮಿ ಸಿಗುತ್ತೆ, ಎಲ್ಲ ಡೂಪ್ಲಿಕೇಟ್ ಅಂತಾರೆ. ಯಾವ ಡೂಪ್ಲಿಕೇಟು ಇಲ್ಲ. ಇಷ್ಟು ಚಿಕ್ಕ ಊರಲ್ಲಿ ಡೂಪ್ಲಿಕೇಟ್ ಫ್ಯಾಕ್ಟ್ರಿ ಬೇರೆ ಇಟ್ಟಿರ್ತಾರ. ಅಲ್ಲಿರೋದೇ ಒಂದು 500 1000 2000 ಮನೆ ಅಥವಾ 1 ಲಕ್ಷ ಜನ ಇರ್ಬೋದು. ಇಂಥ ಜಾಗದಲ್ಲಿ ಫ್ಯಾಕ್ಟ್ರಿ ಗಿಟ್ರಿ ಏನಿಲ್ಲ. ಬೆಂಗಳೂರಿಂದ ಡೈರೆಕ್ಟ್ ಡಿಸ್ಟಿಲರಿಯಿಂದಾನೇ ಬರುತ್ತೆ. ಆದ್ರೆ ಅಲ್ಲಿ ಟ್ಯಾಕ್ಸ್ ಇಲ್ಲ ರೀ. ಟ್ಯಾಕ್ಸ್ ಬಹಳ ಕಮ್ಮಿ. ಅದು ಮಾತ್ರ ಅಲ್ಲ, ಡ್ರಿಂಕ್ಸ್ ಮಾತ್ರ ಅಲ್ಲ, ಲೈಟ್ ಅಂಗಡಿ ನೀವು ಹೋದ್ರೆ ಲೈಟ್ ಅಂಗಡಿಲಿ ಬೆಲೆ ಎಲ್ಲ ಕಮ್ಮಿ, ಎಲೆಕ್ಟ್ರಾನಿಕ್ಸ್ ಐಟಮ್ ಬೆಲೆ ಎಲ್ಲ ಕಮ್ಮಿ. ಇದೆಲ್ಲಿದೆ ಅಂದ್ರೆ, ಮಂಗಳೂರಿನಿಂದ ನೀವು ಡೈರೆಕ್ಟ್ ಆಗಿ ಏನಾದ್ರು ಶಬರಿಮಲೆಗೆ ಹೋಗ್ಬೇಕಾದ್ರೆ ಮಾಹಿ ಪಾಸ್ ಮಾಡ್ಕೊಂಡು ಹೋಗುದು. ಮಾಲೆ ಹಾಕೊಂಡಿರೋರಿಗೆಲ್ಲ ಗೊತ್ತಿರುತ್ತೆ. ಇದು ಒಂದು ರೋಡಲ್ಲೇನೆ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಅಂಗಡಿ ಇದೆ. ಆದ್ರೆ ಅಲ್ಲಿ ರೂಲ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಬೆಳಿಗ್ಗೆ ನೀವೇನಾದ್ರು ಒಂದು ಅಪ್ಲಿಕೇಶನ್ ಕೊಟ್ರೆ, ನನ್ನ ಮನೆ ಕಟ್ತಾ ಇದ್ದೀನಿ ನನಗೆ ಸ್ಯಾಂಕ್ಷನ್ ಮಾಡಿದ್ರೆ ಸಾಯಂಕಾಲನೇ ಕೊಟ್ಬಿಡ್ತಾರೆ. ಎಲ್ಲ ಇಮಿಡಿಯೇಟ್ ಆಗುತ್ತೆ. ಯಾಕೆಂದ್ರೆ ಅದು ಪಾಂಡಿಚೇರಿ ಗವರ್ಮೆಂಟ್. ಇನ್ನು ಆಶ್ಚರ್ಯವಾದ ವಿಷಯ ಹೇಳ ನಿಮ್ಗೆ. ಪಾಂಡಿಚೇರಿನಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿ ಅಥವಾ ನೀರು ಮಳೆ ಜಾಸ್ತಿ ಆಗಿ ಎಲ್ಲ ಕೊಚ್ಕೊಂಡು ಹೋಗಿ ಎಷ್ಟೋ ಜನದು ರೇಡಿಯೋ ಗೀಡಿಯೋ ಅದು ಕುಕ್ಕರ್ ಗಿಕ್ಕರ್ ಎಲ್ಲ ಮನೆ ಎಲ್ಲ ಹಾಳಾಗೋದ್ರೆ ಎಲ್ಲ ಮನೆಗೂ ಮಿಕ್ಸಿ ಕುಕ್ಕರು ಫ್ರೀ ಆಗಿ ಕೊಟ್ರು. ಆಗ ಈ ಪಾಂಡಿಚೇರಿಯಲ್ಲೂ ಕೊಟ್ರು. ಒಬ್ಬೊಬ್ರು 20 kg ಅಕ್ಕಿ ತಗೊಂಡೋಗ್ತಾರೆ. ಯಾಕೆಂದ್ರೆ ಅದು ಬಡವರು ಕೊಡೋ ಅಕ್ಕಿ. ಬಟ್ ಕೆಲವರು ಆಡಿ ಕಾರಲ್ಲಿ ಬಂದು ತಗೊಂಡೋಗ್ತಾರೆ. ಏನು ಮಾಡೋಕ್ಕಲ್ಲ, ರೂಲ್ಸ್ ಅಲ್ಲಿ ಕೊಟ್ಟಾಗಿ ಎಲ್ಲರೂ ತಗೊಂಡೋಗ್ತಾರೆ. ಈಗ ಹೊಸ ರೂಲ್ ಮಾಡ್ತಾ ಇದ್ದಾರೆ. ಏನು ಅಂದ್ರೆ, ಮೋಲ್ಡ್ ಮನೆ ಇರೋರಿಗೆ ಆಮೇಲೆ ಒಳ್ಳೆ ಕಾರ್ ಇರೋರಿಗೆಲ್ಲ ಅಕ್ಕಿ ಕೊಡೋದಿಲ್ಲ ಅಂತ ಅದಕ್ಕೂ ಸ್ಟ್ರೈಕ್ ಮಾಡ್ತಾವ್ರೆ. ಇದಿರೋದು ಒಂದು ಸಣ್ಣ ಊರು. ಇಲ್ಲೂ ಕೇರಳ, ಮಧ್ಯದಲ್ಲಿ ಮಾತ್ರ ಒಂದು ಸಣ್ಣ ಊರು ಮಾಹೆ. ಡ್ರಿಂಕ್ಸ್ ಅಂಡ್ ಪೆಟ್ರೋಲ್ ಬಹಳ ಚೀಪು. ಆದ್ರೆ ಎಲೆಕ್ಟ್ರಾನಿಕ್ ಐಟಮ್ ಚೀಪು. ಬಾಕಿ ಯಾವುದೇ ವಸ್ತುಗಳು ಟ್ಯಾಕ್ಸ್ ಇಲ್ಲ ಅಂದ್ರೆ ಅದೆಲ್ಲ ಜನಗಳ ಗಮನಕ್ಕೆ ಹೋಗೋದೇ ಇಲ್ಲ. ಪೆಟ್ರೋಲ್ ಚೀಪು, ಗುಂಡು ಚೀಪು ಅಂತಾರ್ರಿ. ಮಾಹಿನಲ್ಲಿ ಒಂದು ಎಪಿಸೋಡಲ್ಲಿ ನಾನು ತೋರಿಸ್ತೀನಿ, ಅದು ಚರ್ಚ್ ಇದೆ ಅಲ್ಲಿ ಅಂತ. ಆಫ್ಕೋರ್ಸ್ ಅದು ಚರ್ಚಿನ ಎಪಿಸೋಡ್ ಬೇರೆ. ಆದ್ರೆ ಈ ಎಪಿಸೋಡಲ್ಲಿ ನಾನು ಹೇಳ್ಬೇಕಾಗಿದ್ದೇನು ಅಂದ್ರೆ, ರಸ್ತೆ ಉದ್ದಕ್ಕೂ ಡ್ರಿಂಕ್ಸ್ ಅಂಗಡಿ ಇದೆ. ಜನ ಎಲ್ಲ ಮಲಯಾಳಮೇ ಮಾತಾಡ್ತಾರೆ. ಪೊಲೀಸ್ನವ್ರು ಮಾತ್ರ ಹ್ಯಾಟ್ ಹಾಕೊಂಡಿರೋದು ಪಾಂಡಿಚೇರಿ ಸ್ಟೈಲ್. ಆ ಪಾಂಡಿಚೇರಿ ಮಾತ್ರ ಅಲ್ಲ, ಪೋರ್ಚುಗೀಸ್ ಸ್ಟೈಲ್ ಅದು. ಹೆಂಗಿದೆ ನೋಡಿ. ಅದಕ್ಕೆ ಇನ್ಮೇಲೆ ನೀವು ಕೊಡಗಿಗೆ ಬಂದಾಗ ಆ ಕೊಡಗಿಂದ ಒಂದು 80 ಕಿಲೋಮೀಟರ್ ಈ ಕಡೆ ಬಂದ್ರೆ ನೀವು ಈ ಮಾಹೆಗೆ ಹೋಗ್ಬೋದು.
ಈ ಮಾಹೆಗೆ ಹೋಗಿ ಅಲ್ಲಿ ಡ್ರಿಂಕ್ಸ್ ಎಷ್ಟು ಬೇಕಾದ್ರೂ ತಗೊಳ್ಳಿ ಅಷ್ಟೇ. ತಗೊಂಡು ಬಂದರೆ ಪೊಲೀಸ್ ಹಿಡಿತಾರೆ ಅಂತಾರೆ. ಅದು ಯಾಕೆ ಹಿಡಿತಾರೆ ಅಂತ ಒಂದು ಸೀಕ್ರೆಟ್ ಹೇಳ್ಬಿಡ್ತೀನಿ. ನೀವು ಅಲ್ಲಿ ಅಂಗಡಿಗೆ ಹೋಗಿ ನಿಂತ್ಕೋತಿರಲ್ಲ, ಆ ಕಾರ್ ನಂಬರ್ ಅಮ್ಮಿಟ್ಟು ಅಲ್ಲಿ ಕ್ಯಾಮ್ರಾದಲ್ಲಿ ನೋಟ್ ಆಗುತ್ತೆ ಕೇರಳ ಪೊಲೀಸ್ಗೆ. ಅದು ಪಾಂಡಿಚೇರಿ ಪೊಲೀಸ್, ಅಲ್ಲಿ ಅವರೆಲ್ಲ ಹಿಡಿಯೋದು. ಬಾರ್ಡರ್ ದಾಟ್ತಾ ಕೇರಳ ಪೊಲೀಸ್ ಹಿಡಿತಾರೆ. ಅದರಿಂದ ಆದಷ್ಟು ಸೇಫ್ಟಿಯಾಗಿ ಏನು ತಗೋಬೇಡಿ, ಕುಡಿಲೂಬೇಡಿ, ನೋಡ್ಕೊಂಬನ್ನಿ. ಕುಡಿಯೋದು ತಪ್ಪು ಅಂತಲೂ ಹೇಳ್ತೀವಿ. ಆದರೆ ಇಲ್ಲೆಲ್ಲ ಡೀಸೆಲ್ ಪೆಟ್ರೋಲ್ ಹಾಕ್ಸೋದಾದ್ರೆ ಫುಲ್ ಮಾಡ್ಕೊಳ್ಳಿ. ನಿಮ್ಗೆ ಆರಾಮಾಗಿ ಬೆಂಗಳೂರಿನ ರೇಟ್ಗೆ ಒಂದು 8-9 ರೂಪಾಯಿ ಕಮ್ಮಿ ಸಿಗುತ್ತೆ. ಆದರೆ ಕೇರಳದಲ್ಲಿ ಡೀಸೆಲ್ ಹಾಕ್ಸಿದ್ರೆ 12 ರೂಪಾಯಿ ಡಿಫ್ರೆನ್ಸ್ ಇದೆ. ಇದು ಮಾಹೆ ಯೂನಿಯನ್ ಟೆರಿಟರಿ. ಈ ಯೂನಿಯನ್ ಟೆರಿಟರಿ ಇರೋದು ಕೇರಳದಲ್ಲಿ. ನಮ್ಮ ವಿರಾಜಪೇಟೆಯಿಂದ ಹೆಚ್ಚು ಕಮ್ಮಿ 80 ಕಿಲೋಮೀಟರ್ ದೂರದಲ್ಲಿದೆ ರೀ ಮಾಹೆ. ಇವತ್ತು ಮಾಹಿ ಎಪಿಸೋಡ್. ನಮಸ್ಕಾರ, ನಾನು ನಿಮ್ಮ ಮಿಮಿಕ್ರಿ ದಯಾನಂದ್.